ದೇರಳಕಟ್ಟೆಯಲ್ಲಿ ನಿರ್ಮಾಣಗೊಂಡಿರುವ ಕಣಚೂರು ಕ್ಲಾಕ್ ಟವರ್ ವೃತ್ತವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದರು. ಕಣಚೂರು ಆಸ್ಪತ್ರೆಯ ನಿರ್ದೇಶಕ ಅಬ್ದುಲ್ ರೆಹಮಾನ್ ಮಾತನಾಡಿ, ಕಣಚೂರು ವಿದ್ಯಾಸಂಸ್ಥೆ ಮತ್ತು ಬೆಲ್ಮಾ ಗ್ರಾಮ ಪಂಚಾಯತ್ ಇದರ ವತಿಯಿಂದ ನೂತನವಾಗಿ ದೇರಳಕಟ್ಟೆ ಜಂಕ್ಷನ್ನಲ್ಲಿ ನಿರ್ಮಿಸಲಾದ ಕ್ಲಾಕ್ ಟವರ್ ಹಾಗೂ ಸರ್ಕಲ್ ಅನ್ನು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ. ಕಣಚೂರು ವಿದ್ಯಾಸಂಸ್ಥೆ ಹಾಗೂ ಬೆಲ್ಮಾ ಗ್ರಾಮ ಪಂಚಾಯತ್ ಇದರ ವತಿಯಿಂದ ನೂತನವಾಗಿ ದೇರಳಕಟ್ಟೆ ಜಂಕ್ಷನ್ನಲ್ಲಿ ನಿರ್ಮಿಸಲಾಗಿದ್ದಂತಹ ಕ್ಲಾಕ್ ಟವರ್ ಹಾಗೂ ಸರ್ಕಲ್ ಇದರ ಉದ್ಘಾಟನೆಗೆ ಇವತ್ತು ಆಗಮಿಸುತ್ತಿರುವಂತಹ ಸನ್ಮಾನ್ಯ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ನಮ್ಮ ಇಲ್ಲಿನ ಜನಪ್ರಿಯ ಶಾಸಕರಾದಂತಹ ಹಾಗೂ ಸಭಾಧ್ಯಕ್ಷರಾದಂತಹ ಶ್ರೀಮಾನ್ UT ಖಾದರ್ ಅವರ ನಿರ್ದೇಶನದ ಮೇರೆಗೆ ನಮ್ಮ ಈ ಭಾಗದ ಉಳ್ಳಾಳ ಭಾಗದ ಪರಿಸರದ ಒಂದು ಕೇಂದ್ರ ಬಿಂದುವಾಗಿ ಬೆಳೆಯುತ್ತಾ ಇವತ್ತಿನ ಈ ಉದ್ಘಾಟನೆಗೆ ಆಗದ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಕಣಚೂರು ವಿದ್ಯಾಸಂಸ್ಥೆಯ ಅಧ್ಯಕ್ಷ UK ಮೋನು ಕಣಚೂರು ಮಾತನಾಡಿ, ಕಣಚೂರು ಸಂಸ್ಥೆಯ ಬಹು ನಿರೀಕ್ಷಿತ ಕ್ಲಾಕ್ ಟವರ್ ಸಭಾಧ್ಯಕ್ಷ UT ಖಾದರ್ ಅವರ ಆಸೆ ಆಕಾಂಕ್ಷೆಗೆ ತಕ್ಕಂತೆ ಕಣಚೂರು ಸಂಸ್ಥೆಯವರು ಇಂದು ಲೋಕಾರ್ಪಣೆ ಮಾಡಿದ್ದೇವೆ. ಇದರ ಕ್ರೆಡಿಟ್ ಸಭಾಧ್ಯಕ್ಷ UT ಖಾದರ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಕಣಚೂರು ಸಂಸ್ಥೆಯ ಬಹು ನಿರೀಕ್ಷಿತ ಒಂದು ಕ್ಲಾಕ್ ಟವರ್ನ ನಮ್ಮ MLA ಅವರಾದ UT ಖಾದರ್ ಅವರ ಆಸೆ ಆಕಾಂಕ್ಷೆಗೆ ತಕ್ಕಂತೆ ಕಣಚೂರು ಸಂಸ್ಥೆಯವರು ನಿರ್ಮಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಈ ಸಂತೋಷ ನಿಜವಾಗಲೂ ಇದರ ಕ್ರೆಡಿಟ್ ನಮ್ಮ ಸ್ಪೀಕರ್ ಅವರಿಗೆ ಸಲ್ಲಬೇಕಾಗಿದೆ. ಯಾಕೆಂದರೆ ಅವರ ಒಂದು ಮನೋಭಾವ, ಅವರ ಒಂದು ವಿಜನ್, ಯಾವ ಥರ ಈ ಸರ್ಕಲ್ ಬರಬೇಕು, ಯಾವ ಥರದಲ್ಲಿ ಕ್ಲಾಕ್ ಟವರ್ ಆಗಬೇಕು ಅಂತ ಹೇಳುವ ಅವರ ಮಾರ್ಗದರ್ಶನ, ಅವರ ಏನು ಪ್ಲಾನ್, ಆ ಪ್ರಕಾರದಲ್ಲಿ ಕಣಚೂರು ಸಂಸ್ಥೆಯವರು ನಿರ್ಮಿಸಿಕೊಟ್ಟಿದ್ದೇವೆ. ಅದಕ್ಕೆ ಚ್ಯುತಿ ಬಾರದ ಹಾಗೆ ನಡ್ಕೊಂಡು ಇವತ್ತು ಆ ಒಂದು ಕ್ಲಾಕ್ ಟವರನ್ನು ಲೋಕಾರ್ಪಣೆ ಮಾಡಿದ್ದೇವೆ. ನಮಗೆ ತುಂಬ ಸಂತೋಷ ತಂದಿದೆ. ಮುಖ್ಯಮಂತ್ರಿಗಳ ಕೈಯಲ್ಲಿ ಸರ್, ವಿಶೇಷವಾಗಿ ಅವರ ನಮ್ಮ UT ಖಾದರ್ ಅವರ ಅಪೇಕ್ಷೆ, ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, 15 ದಿವಸದ ಒಂದು 8 ದಿವಸದ ಹಿಂದಷ್ಟೇ ಹೇಳಿದರು ಆ ದಿವಸ ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತೇಳಿ. ಈ ಸಂದರ್ಭ ವಿಧಾನಸಭೆಯ ಸ್ಪೀಕರ್ UT ಖಾದರ್, ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹ್ಮದ್, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಡಾಕ್ಟರ್ G ಪರಮೇಶ್ವರ್, ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧ್ಯಕ್ಷ ಹಾಜಿ UK ಮೋನು ಕಣಚೂರು, ಅಬ್ದುಲ್ ರೆಹಮಾನ್, ಡಾಕ್ಟರ್ ರೋಹನ್ ಮೋನೀಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹ್ಮದ್, KPCC ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ, ಮೈಸೂರು ಬಾವಾ, NS ಕರೀಂ, TS ನಾಸಿರ್ ಅಹ್ಮದ್ ಸಾಮಾನಿಗೆ, ಆಲ್ವಿನ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ದೇರಳಕಟ್ಟೆ.